ಇವತ್ತು ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ಇಂದ ನ್ಯೂಕ್ಲಿಕ್ ಆಸಿಡ್ಸ್ ಹಾಗೆ ವ್ಯಾಟ್ಸಾನ್ ಕ್ರಿಕ್ ಮಾಡೆಲ್ ಆಫ್ DNA ಬಗ್ಗೆ ಸ್ಟಡಿ ಮಾಡೋಣ. ನ್ಯೂಕ್ಲಿಕ್ ಆಸಿಡ್ ಅಂದ್ರೆ ಏನು, ಯಾವುದರಿಂದ ನ್ಯೂಕ್ಲಿಕ್ ಆಸಿಡ್ಸ್ಗಳು ಫಾರ್ಮೇಷನ್ ಆಗಿರುತ್ತೆ, ಹಾಗೆ ವ್ಯಾಟ್ಸಾನ್ ಮತ್ತೆ ಕ್ರಿಕ್ ಅವರು ಮಾಡಿರುವಂತಹ ಒಂದು DNA ಮಾಡೆಲ್ ಹೇಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡ್ತಾ ಹೋಗೋಣ. ನಾನು ಹೇಳಿದನ್ನೆಲ್ಲ ನೀವು ಒಂದು ಬುಕ್ ಮತ್ತೆ ಪೆನ್ ತಗೊಂಡು ನೋಟ್ ಮಾಡ್ಕೊತಾ ಹೋಗಿ, ಹಾಗೆ NCERT ಟೆಕ್ಸ್ಟ್ ಬುಕ್ ನ ಚೆನ್ನಾಗಿ ರೆಫರ್ ಮಾಡಿ. ಫಸ್ಟ್ ನ್ಯೂಕ್ಲಿಕ್ ಆಸಿಡ್ ನ ಬಗ್ಗೆ ಸ್ಟಡಿ ಮಾಡೋಣ. ನ್ಯೂಕ್ಲಿಕ್ ಆಸಿಡ್ ಲಾರ್ಜೆಸ್ಟ್ ಬಯೋಮಾಲಿಕ್ಯೂಲ್ ಆಗಿದೆ. ಇದರ ಒಳಗಡೆ ಜೀನ್ಸ್ ಗಳು ಪ್ರೆಸೆಂಟ್ ಇರುತ್ತೆ. ಆ ಒಂದು ಜೀನ್ಸ್ ಜೆನೆಟಿಕ್ ಇನ್ಫಾರ್ಮೇಶನ್ ನ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ನ್ಯೂಕ್ಲಿಕ್ ಆಸಿಡ್ಸ್ ಗಳು ನ್ಯೂಕ್ಲಿಯೋಟೈಡ್ಸ್ ಇಂದ ಫಾರ್ಮೇಷನ್ ಆಗಿರುತ್ತೆ. ಹೇಗೆ ಲಿಪಿಡ್ಸ್ ಗಳು ಫ್ಯಾಟಿ ಆಸಿಡ್ಸ್ ಇಂದ ಫಾರ್ಮೇಷನ್ ಆಗುತ್ತೆ, ಹಾಗೆ ಪ್ರೋಟೀನ್ಸ್ ಗಳು ಅಮೈನೋ ಆಸಿಡ್ಸ್ ಇಂದ ಫಾರ್ಮೇಷನ್ ಆಗುತ್ತೆ, ಅದೇ ರೀತಿ ನ್ಯೂಕ್ಲಿಕ್ ಆಸಿಡ್ ನ್ಯೂಕ್ಲಿಯೋಟೈಡ್ಸ್ ಇಂದ ಫಾರ್ಮೇಷನ್ ಆಗುತ್ತೆ. ಆದ್ರಿಂದ ನ್ಯೂಕ್ಲಿಯೋಟೈಡ್ಸ್ ನ ಬಿಲ್ಡಿಂಗ್ ಬ್ಲಾಕ್ ಆಫ್ ನ್ಯೂಕ್ಲಿಕ್ ಆಸಿಡ್ ಅಂತ ಹೇಳಿ ಕರಿಬಹುದು. ಈ ಒಂದು ನ್ಯೂಕ್ಲಿಕ್ ಆಸಿಡ್ ನ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಅಂತ ಹೇಳಿ ಕೂಡ ಕರಿಬಹುದು. ಪಾಲಿ ಅಂತ ಹೇಳಿದ್ರೆ ಮೆನಿ, ಮೋರ್ ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಗಳು ಸೇರ್ಕೊಂಡು ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಸೊ ನ್ಯೂಕ್ಲಿಕ್ ಆಸಿಡ್ ಇಸ್ ನಥಿಂಗ್ ಬಟ್ ಪಾಲಿನ್ಯೂಕ್ಲಿಯೋಟೈಡ್ ಚೈನ್. ನ್ಯೂಕ್ಲಿಕ್ ಆಸಿಡ್ ಅಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್, ಹಾಗೆ ಇನ್ನೊಂದು ರೈಬೋನ್ಯೂಕ್ಲಿಕ್ ಆಸಿಡ್. ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್ ಅಂತ ಹೇಳಿದ್ರೆ DNA, ರೈಬೋನ್ಯೂಕ್ಲಿಕ್ ಆಸಿಡ್ ಅಂತ ಹೇಳಿದ್ರೆ RNA. ನ್ಯೂಕ್ಲಿಕ್ ಆಸಿಡ್ ನ್ಯೂಕ್ಲಿಯೋಟೈಡ್ಸ್ ಇಂದ ಫಾರ್ಮೇಷನ್ ಆಗತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ನ್ಯೂಕ್ಲಿಯೋಟೈಡ್ಸ್ ಅಂದ್ರೆ ಏನು, ಈ ಒಂದು ನ್ಯೂಕ್ಲಿಯೋಟೈಡ್ಸ್ ಗಳ ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ನ್ಯೂಕ್ಲಿಯೋಟೈಡ್ ಮೇನ್ ಆಗಿ 3 ಸ್ಟ್ರಕ್ಚರ್ಸ್ ಇಂದ ಫಾರ್ಮೇಷನ್ ಆಗಿರುತ್ತೆ. ಹೆಟಿರೋಸೈಕ್ಲಿಕ್ ಕಾಂಪೌಂಡ್, ನೈಟ್ರೋಜಿನಸ್ ಬೇಸ್, ಹಾಗೆ ಶುಗರ್ ಅಥವಾ ಮೋನೋಸ್ಯಾಕರೈಡ್, ರೈಬೋಸ್ ಆರ್ ಡಿಆಕ್ಸಿರೈಬೋಸ್. ರೈಬೋಸ್ ಅಥವಾ ಡಿಆಕ್ಸಿರೈಬೋಸ್ ಎರಡೂ ಇರಲ್ಲ, ಇದೆರಡರಲ್ಲಿ ಯಾವ್ದಾದ್ರು ಒಂದು ಪ್ರೆಸೆಂಟ್ ಇರುತ್ತೆ. ಹಾಗೆ ಫಾಸ್ಫೇಟ್ ಗ್ರೂಪ್ ಅಥವಾ ಫಾಸ್ಫೋರಿಕ್ ಆಸಿಡ್ ಇಂದ ಫಾರ್ಮೇಷನ್ ಆಗಿರುತ್ತೆ. ನ್ಯೂಕ್ಲಿಯೋಟೈಡ್ ನ ಸ್ಟ್ರಕ್ಚರ್ ನೋಡೋದಕ್ಕೆ ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಇದು ನೈಟ್ರೋಜಿನಸ್ ಬೇಸ್, ಹಾಗೆ ಇದು ಪೆಂಟೋಸ್ ಶುಗರ್ ಮತ್ತೆ ಫಾಸ್ಫೇಟ್ ಗ್ರೂಪ್. ಸೊ ಈ ರೀತಿಯಾಗಿ 3 ಸ್ಟ್ರಕ್ಚರ್ಸ್ ಗಳು ಸೇರ್ಕೊಂಡು ನ್ಯೂಕ್ಲಿಯೋಟೈಡ್ ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಈಗ ನೈಟ್ರೋಜಿನಸ್ ಬೇಸ್, ಪೆಂಟೋಸ್ ಶುಗರ್ ಹಾಗೆ ಫಾಸ್ಫೇಟ್ ಗ್ರೂಪ್ ನ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ಟೋಟಲ್ 5 ನೈಟ್ರೋಜಿನಸ್ ಬೇಸ್ಗಳು ಪ್ರೆಸೆಂಟ್ ಇದೆ. ಅಡಿನೈನ್, ಗ್ವಾನೈನ್, ಯುರಾಸಿಲ್, ಥೈಯಮಿನ್ ಹಾಗೆ ಸೈಟೋಸಿನ್. ನೈಟ್ರೋಜಿನಸ್ ಬೇಸ್ಗಳನ್ನ ಪ್ಯೂರಿನ್ಸ್ ಹಾಗೆ ಪಿರಮಿಡಿನ್ಸ್ ಅಂತ ಹೇಳಿ ಡಿಫ್ರೆನ್ಶಿಯೇಟ್ ಮಾಡ್ತಾರೆ. ಪ್ಯೂರಿನ್ಸ್ ಅಲ್ಲಿ ಅಡಿನೈನ್ ಹಾಗೆ ಗ್ವಾನೈನ್ ಅನ್ನೋ ನೈಟ್ರೋಜಿನಸ್ ಬೇಸ್ಗಳು ಪ್ರೆಸೆಂಟ್ ಇರುತ್ತೆ. ಪಿರಮಿಡಿನ್ಸ್ ಅಲ್ಲಿ ಸೈಟೋಸಿನ್, ಥೈಯಮಿನ್ ಹಾಗೆ ಯುರಾಸಿಲ್ ಅನ್ನೋ ನೈಟ್ರೋಜಿನಸ್ ಬೇಸ್ಗಳು ಪ್ರೆಸೆಂಟ್ ಇರುತ್ತೆ. DNA ಮಾಲಿಕ್ಯೂಲ್ ಅಲ್ಲಿ ಅಡಿನೈನ್, ಗ್ವಾನೈನ್, ಸೈಟೋಸಿನ್ ಹಾಗೆ ಥೈಯಮಿನ್ ಪ್ರೆಸೆಂಟ್ ಇರುತ್ತೆ. ಯುರಾಸಿಲ್ ಆಬ್ಸೆಂಟ್ ಇರುತ್ತೆ. ಹಾಗೆ RNA ಮಾಲಿಕ್ಯೂಲ್ ಅಲ್ಲಿ ಅಡಿನೈನ್, ಗ್ವಾನೈನ್, ಸೈಟೋಸಿನ್ ಮತ್ತೆ ಯುರಾಸಿಲ್ ಪ್ರೆಸೆಂಟ್ ಇರುತ್ತೆ. ಥೈಯಮಿನ್ ಆಬ್ಸೆಂಟ್ ಇರುತ್ತೆ. ಪ್ಯೂರಿನ್ಸ್ ಅಡಿನೈನ್ ಮತ್ತೆ ಗ್ವಾನೈನ್ ಸ್ಟ್ರಕ್ಚರ್ ಈ ರೀತಿಯಾಗಿರುತ್ತೆ. ರಿಂಗ್ ಅಥವಾ ಸೈಕ್ಲಿಕ್ ಸ್ಟ್ರಕ್ಚರ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಪಿರಮಿಡಿನ್ಸ್, ಯುರಾಸಿಲ್, ಸೈಟೋಸಿನ್ ಹಾಗೆ ಥೈಯಮಿನ್ ಇದು ಕೂಡ ಸೈಕ್ಲಿಕ್ ಅಥವಾ ರಿಂಗ್ ಸ್ಟ್ರಕ್ಚರ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ನ್ಯೂಕ್ಲಿಯೋಟೈಡ್ ನ ಕಾಂಪೊನೆಂಟ್ ಮೋನೋಸ್ಯಾಕರೈಡ್ ಅಥವಾ ಪೆಂಟೋಸ್ ಶುಗರ್ ನ ಬಗ್ಗೆ ಸ್ಟಡಿ ಮಾಡೋಣ. ಈ ಒಂದು ಪೆಂಟೋಸ್ ಶುಗರ್ ಅಲ್ಲಿ 2 ಟೈಪ್ಸ್ ಬರುತ್ತೆ. ಡಿಆಕ್ಸಿರೈಬೋಸ್ ಹಾಗೆ ರೈಬೋಸ್. ಡಿಆಕ್ಸಿರೈಬೋಸ್ ಶುಗರ್ DNA ಅಲ್ಲಿ ಪ್ರೆಸೆಂಟ್ ಇರುತ್ತೆ. ರೈಬೋಸ್ ಶುಗರ್ RNA ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಇದು ಡಿಆಕ್ಸಿರೈಬೋಸ್ ಶುಗರ್ ನ ಒಂದು ಸ್ಟ್ರಕ್ಚರ್, ಇದು ರೈಬೋಸ್ ಶುಗರ್ದು ಸ್ಟ್ರಕ್ಚರ್. ಎರಡೂ ಸ್ಟ್ರಕ್ಚರ್ ನೋಡೋದಕ್ಕೆ ಸಿಮಿಲರ್ ಆಗಿರುತ್ತೆ. ಹೈಡ್ರಾಕ್ಸಿಲ್ ಹಾಗೆ ಹೈಡ್ರೋಜನ್ ಗ್ರೂಪ್ ನ ಮೇಲೆ ಸ್ಟ್ರಕ್ಚರ್ಸ್ ಗಳು ವೇರಿ ಆಗುತ್ತೆ. ಇಲ್ಲಿ ಹೈಡ್ರೋಜನ್ ಗ್ರೂಪ್ ಪ್ರೆಸೆಂಟ್ ಇದೆ, ಇಲ್ಲಿ ಎರಡೂ ಕೂಡ ಹೈಡ್ರಾಕ್ಸಿಲ್ ಗ್ರೂಪ್ ಪ್ರೆಸೆಂಟ್ ಇದೆ. ನೆಕ್ಸ್ಟ್ ನ್ಯೂಕ್ಲಿಯೋಟೈಡ್ ನ ಕಾಂಪೊನೆಂಟ್ ಫಾಸ್ಫೇಟ್ ಗ್ರೂಪ್ ಅಥವಾ ಫಾಸ್ಫೋರಿಕ್ ಆಸಿಡ್. ಸೊ ಇದನ್ನ H3PO4 ಅಂತ ಹೇಳಿ ಕೂಡ ಕರಿತೀವಿ. ಅಂದ್ರೆ 3 ಹೈಡ್ರೋಜನ್ಸ್ ಗಳು, 1 ಫಾಸ್ಫೇಟ್ ಹಾಗೆ 4 ಆಕ್ಸಿಜನ್ ಇಂದ ಈ ಒಂದು ಫಾಸ್ಫೇಟ್ ಗ್ರೂಪ್ ಫಾರ್ಮೇಷನ್ ಆಗಿರುತ್ತೆ. ಆದ್ರಿಂದ ಇದನ್ನ H3PO4 ಅಂತ ಹೇಳಿ ಕೂಡ ಕರಿತೀವಿ. ಫಾಸ್ಫೇಟ್ ಗ್ರೂಪ್ ಸ್ಟ್ರಕ್ಚರ್ ಈ ರೀತಿಯಾಗಿರುತ್ತೆ. ಇದರಲ್ಲಿ 3 ಹೈಡ್ರೋಜನ್ಸ್ ಗಳು ಪ್ರೆಸೆಂಟ್ ಇರುತ್ತೆ. ಸೊ 1 ಫಾಸ್ಫೇಟ್ ಇದೆ, 3 ಹೈಡ್ರೋಜನ್ಸ್ ಇದೆ, ಹಾಗೆ 4 ಆಕ್ಸಿಜನ್ಸ್ ಗಳು ಪ್ರೆಸೆಂಟ್ ಇದೆ. ಸೊ ಆದ್ರಿಂದ ಇದನ್ನ H3PO4 ಅಂತ ಹೇಳಿ ಕರಿತೀವಿ. ಈಗ ನ್ಯೂಕ್ಲಿಯೋಟೈಡ್ ಸ್ಟ್ರಕ್ಚರ್ ನ ಅಬ್ಸರ್ವ್ ಮಾಡ್ತಿದ್ದೀರಾ. ಈ ಒಂದು ನ್ಯೂಕ್ಲಿಯೋಟೈಡ್ ಫಾಸ್ಫೇಟ್ ಗ್ರೂಪ್, ರೈಬೋಸ್ ಶುಗರ್ ಹಾಗೆ ನೈಟ್ರೋಜಿನಸ್ ಬೇಸ್ ಈ 3 ಸ್ಟ್ರಕ್ಚರ್ಸ್ ಗಳಿಂದ ಫಾರ್ಮೇಷನ್ ಆಗಿರುತ್ತೆ. ನ್ಯೂಕ್ಲಿಯೋಸೈಡ್ ಹಾಗೆ ನ್ಯೂಕ್ಲಿಯೋಟೈಡ್, ರೈಬೋಸ್ ಶುಗರ್ ಮತ್ತೆ ನೈಟ್ರೋಜಿನಸ್ ಬೇಸ್ ಇದೆರಡೂ ಸ್ಟ್ರಕ್ಚರ್ ನ ಸೇರಿಸಿ ನ್ಯೂಕ್ಲಿಯೋಸೈಡ್ ಅಂತ ಹೇಳಿ ಕರಿತೀವಿ. ಫಾಸ್ಫೇಟ್ ಗ್ರೂಪ್, ರೈಬೋಸ್ ಶುಗರ್ ಹಾಗೆ ನೈಟ್ರೋಜಿನಸ್ ಬೇಸ್ ಇದು 3 ಸ್ಟ್ರಕ್ಚರ್ಸ್ ಇದ್ರೆ ಅದನ್ನ ನಾವು ನ್ಯೂಕ್ಲಿಯೋಟೈಡ್ ಅಂತ ಹೇಳಿ ಕರಿತೀವಿ. ಇದು ನ್ಯೂಕ್ಲಿಯೋಸೈಡ್, ಇದರಲ್ಲಿ ರೈಬೋಸ್ ಶುಗರ್ ಮತ್ತೆ ನೈಟ್ರೋಜಿನಸ್ ಬೇಸ್ ಪ್ರೆಸೆಂಟ್ ಇದೆ. ಇದು ನ್ಯೂಕ್ಲಿಯೋಟೈಡ್, ಇದರಲ್ಲಿ 3 ಸ್ಟ್ರಕ್ಚರ್ಸ್ ಗಳು ಪ್ರೆಸೆಂಟ್ ಇದೆ. ಈಗ ಜೇಮ್ಸ್ ವ್ಯಾಟ್ಸನ್ ಹಾಗೆ ಫ್ರಾನ್ಸ್ ಕ್ರಿಕ್ ಅವರು ಪ್ರಪೋಸ್ ಮಾಡಿರೋ ವ್ಯಾಟ್ಸನ್ ಕ್ರಿಕ್ ಮಾಡೆಲ್ ನ ಬಗ್ಗೆ ಸ್ಟಡಿ ಮಾಡೋಣ. ಇದನ್ನ ಸೆಮಿ ಕನ್ಸರ್ವೇಟಿವ್ ಮಾಡೆಲ್ ಹಾಗೆ ಡಬಲ್ ಹೆಲಿಕ್ಸ್ ಮಾಡೆಲ್ ಅಂತ ಹೇಳಿ ಕೂಡ ಕರೀತಾರೆ. DNA ನೋಡೋದಕ್ಕೆ ಈ ರೀತಿಯಾಗಿ ಟ್ವಿಸ್ಟೆಡ್ ಲ್ಯಾಡರ್ ನ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ. ಇದು 2 ಪಾಲಿನ್ಯೂಕ್ಲಿಯೋಟೈಡ್ ಸ್ಟ್ರಾಂಡ್ಸ್ ಗಳಿಂದ ಫಾರ್ಮೇಷನ್ ಆಗಿರುತ್ತೆ. DNA ರೈಟ್ ಹ್ಯಾಂಡ್ ಡೈರೆಕ್ಷನ್ ಅಥವಾ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಕಾಯಿಲ್ಡ್ ಆಗಿರುತ್ತೆ.
DNA ತುಂಬ ಟರ್ನ್ಸ್ಗಳಿರುತ್ತೆ. ಅದರಲ್ಲಿ ಒಂದು ಟರ್ನ್ನ ಕನ್ಸಿಡರ್ ಮಾಡಿದ್ರೆ, ಒಂದು ಟರ್ನ್ ಅಂತ ಹೇಳಿದ್ರೆ DNA ಕಂಪ್ಲೀಟ್ ಆಗಿ 360 ಡಿಗ್ರಿ ಟರ್ನ್ ಆಗಿರಬೇಕು. ಒಂದು ಟರ್ನ್ ಅಲ್ಲಿ 10 ನೈಟ್ರೋಜಿನಸ್ ಬೇಸಸ್ಗಳು ಪ್ರೆಸೆಂಟ್ ಇರುತ್ತೆ. ನೈಟ್ರೋಜಿನಸ್ ಬೇಸಸ್ಗಳ ಮಧ್ಯ 0.34 ನ್ಯಾನೋಮೀಟರ್ ಅಷ್ಟು ಡಿಸ್ಟೆನ್ಸ್ ಪ್ರೆಸೆಂಟ್ ಇರುತ್ತೆ. ಇದರಲ್ಲಿ ಮೈನರ್ ಗ್ರೂ ಹಾಗೆ ಮೇಜರ್ ಗ್ರೂ ಪ್ರೆಸೆಂಟ್ ಇರುತ್ತೆ. ಮೈನರ್ ಗ್ರೂ ಮೇಜರ್ ಗ್ರೂವಿಗೆ ಕಂಪೇರ್ ಮಾಡಿದ್ರೆ ಸ್ಮಾಲ್ ಇರುತ್ತೆ. DNA ಸ್ಟ್ರಕ್ಚರ್ನ ಅನ್ವೈಂಡ್ ಮಾಡಿದಾಗ ಈ ರೀತಿಯಾಗಿ ಕಾಣಿಸುತ್ತೆ. ಇದರಲ್ಲಿ DNAದು 2 ಸ್ಟ್ರಾಂಡ್ಸ್ಗಳನ್ನು ಅಬ್ಸರ್ವ್ ಮಾಡ್ಬೋದು. 2 ಸ್ಟ್ರಾಂಡ್ಸ್ಗಳು ಕೂಡ ಆಂಟಿ ಪ್ಯಾರಲಲ್ ಡೈರೆಕ್ಷನ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಅಂದ್ರೆ ಒಂದು DNA ಸ್ಟ್ರಾಂಡ್ ಈ ಒಂದು ಡೈರೆಕ್ಷನ್ ಅಲ್ಲಿ ರನ್ ಆದ್ರೆ ಇನ್ನೊಂದು DNA ಸ್ಟ್ರಾಂಡ್ ಅದಕ್ಕೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ರನ್ ಆಗುತ್ತೆ. ಈಚ್ ಸ್ಟ್ಯಾಂಡಲ್ಲೂ ಕೂಡ 5' ಎಂಡ್ ಹಾಗೆ 3' ಎಂಡ್ ಪ್ರೆಸೆಂಟ್ ಇರುತ್ತೆ. 5' ಎಂಡ್ ಅಲ್ಲಿ ಫಾಸ್ಫೇಟ್ ಗ್ರೂಪ್ ಇರುತ್ತೆ, ಹಾಗೆ 3' ಎಂಡ್ ಅಲ್ಲಿ OH ಗ್ರೂಪ್ ಪ್ರೆಸೆಂಟ್ ಇರುತ್ತೆ. DNAದು ಡಯಾಮೀಟರ್ 2 ನ್ಯಾನೋಮೀಟರ್ ಇರುತ್ತೆ. DNA ಫಾಸ್ಫೋನ್ಯೂಕ್ಲಿಯೋಟೈಡ್ ಚೈನ್ಸ್ ಇಂದ ಫಾರ್ಮೇಷನ್ ಆಗಿರುತ್ತೆ ಅಂತ ನಮಗೆ ಗೊತ್ತು. ಸೊ ಇಲ್ಲಿ 2 ಫಾಸ್ಫೋನ್ಯೂಕ್ಲಿಯೋಟೈಡ್ ಚೈನ್ ಇದೆ. ನಾವು ಒಂದು ಫಾಸ್ಫೋನ್ಯೂಕ್ಲಿಯೋಟೈಡ್ ಚೈನ್ನ ಕನ್ಸಿಡರ್ ಮಾಡೋಣ. ಸೊ ಒಂದು ಫಾಸ್ಫೋನ್ಯೂಕ್ಲಿಯೋಟೈಡ್ ಚೈನ್ನ ಕನ್ಸಿಡರ್ ಮಾಡಿದ್ರೆ ಇನ್ನರ್ ಸೈಡಿಗೆ ನೈಟ್ರೋಜಿನಸ್ ಬೇಸಸ್ಗಳು ಪ್ರೆಸೆಂಟ್ ಇರುತ್ತೆ. ಹಾಗೆ ಔಟರ್ ಸೈಡ್ ಏನು ಚೈನ್ ಲೈಕ್ ಸ್ಟ್ರಕ್ಚರ್ ಇದೆ ಇದನ್ನು ನಾವು ಬ್ಯಾಕ್ ಬೋನ್ ಆಫ್ DNA ಅಂತ ಹೇಳಿ ಕರಿತೀವಿ. ಇದು ಫಾಸ್ಫೇಟ್ ಗ್ರೂಪ್ ಹಾಗೆ ಪೆಂಟೋಸ್ ಶುಗರ್ ಇಂದ ಫಾರ್ಮೇಷನ್ ಆಗಿರುತ್ತೆ. ಈ ಪಿಕ್ಚರಲ್ಲಿ ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೋದು. ಇದು ಫಾಸ್ಫೇಟ್ ಗ್ರೂಪ್ ಮತ್ತೆ ಪೆಂಟೋಸ್ ಶುಗರ್. ನಂಬರ್ ಆಫ್ ಫಾಸ್ಫೇಟ್ ಗ್ರೂಪ್ ಹಾಗೆ ಪೆಂಟೋಸ್ ಶುಗರ್ಗಳು ಸೇರ್ಕೊಂಡು ಈ ರೀತಿಯಾಗಿ ಚೈನ್ ಸ್ಟ್ರಕ್ಚರ್ನ ಫಾರ್ಮೇಷನ್ ಮಾಡ್ಕೊಂಡಿರುತ್ತೆ. ಇದನ್ನ ನಾವು ಬ್ಯಾಕ್ ಬೋನ್ ಆಫ್ DNA ಅಂತ ಹೇಳಿ ಕರಿತೀವಿ. ಸೆಂಟರ್ ಅಲ್ಲಿ ಈ ರೀತಿಯಾಗಿ ನೈಟ್ರೋಜಿನಸ್ ಬೇಸಸ್ಗಳು ಅರೇಂಜ್ ಆಗಿರುತ್ತೆ. ಈ ಒಂದು ನೈಟ್ರೋಜಿನಸ್ ಬೇಸಸ್ಗಳ ಮಧ್ಯ ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಆಗಿರುತ್ತೆ. ಅಡಿನೈನ್ ಥಯಮಿನ್ ಜೊತೆ ಬಾಂಡ್ ಫಾರ್ಮೇಷನ್ ಮಾಡಿಕೊಡುತ್ತೆ, ಹಾಗೆ ಗ್ವಾನೈನ್ ಸೈಟೋಸಿನ್ ಜೊತೆ ಬಾಂಡ್ ಫಾರ್ಮೇಷನ್ ಮಾಡುತ್ತೆ. ಅಡಿನೈನ್ ಹಾಗೆ ಥಯಮಿನ್ ನೈಟ್ರೋಜಿನಸ್ ಬೇಸಸ್ಗಳ ಮಧ್ಯ 2 ಹೈಡ್ರೋಜಿನಸ್ ಬಾಂಡ್ ಇರುತ್ತೆ. ಹಾಗೆ ಸೈಟೋಸಿನ್ ಮತ್ತೆ ಗ್ವಾನೈನ್ ನೈಟ್ರೋಜಿನಸ್ ಬೇಸಸ್ಗಳ ಮಧ್ಯ 3 ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಆಗಿರುತ್ತೆ. DNA ಮಾಲಿಕ್ಯೂಲ್ ಅಲ್ಲಿ ಹೆಚ್ಚಾಗಿ ಗ್ವಾನೈನ್ ಮತ್ತೆ ಸೈಟೋಸಿನ್ಸ್ಗಳು ಪ್ರೆಸೆಂಟ್ ಇದ್ರೆ ಆ ಒಂದು DNA ಮಾಲಿಕ್ಯೂಲ್ ಸ್ಟೇಬಲ್ ಆಗಿರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಡಬಲ್ ಬಾಂಡಿಗೆ ಕಂಪೇರ್ ಮಾಡಿದ್ರೆ ಟ್ರಿಬಲ್ ಬಾಂಡ್ ಮೋರ್ ಸ್ಟೇಬಲ್ ಆಗಿರುತ್ತೆ. ಈ ಒಂದು DNA ಸ್ಟ್ರಾಂಡ್ಸ್ಗಳ ಮಧ್ಯ ವ್ಯಾಂಡರ್ ವಾಲ್ ಫೋರ್ಸ್ ಹೈಡ್ರೋಫೋಬಿಕ್ ಎಫೆಕ್ಟ್ ಕೂಡ ಪ್ರೆಸೆಂಟ್ ಇರುತ್ತೆ.